ಹಾಯ್ ಮಾಡು. ಹಾಯ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ ಗೆಸ್ಟ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ? ಎಷ್ಟು ಗಂಟೆಗೆ ನಾವು ಬ್ಲಾಗ್ ಶುರು ಮಾಡಿದ್ದೀವಿ ಅಂದರೆ ಇವಾಗ ನೈಟ್ ಬಂದು ಒಂದು 10 o'clock 10:15 ಆ ಥರ ಆಗಿದೆ. ತೋರಿಸ್ತೀನಿ. 10:15 ಆಗಿದೆ. ಇವಾಗ ಬ್ಲಾಗ್ ಶುರು ಮಾಡಿರೋದು. ಅವಾಗ್ಲೇನೆ ಕಿಚನ್ ಅಲ್ಲಿ ರಾಶಿ ಪಾತ್ರೆ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಸ್ಟ್ಯಾಂಡ್ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ನಾಳೆ ಯಾಕಂದ್ರೆ ಪೂಜೆ ಮಾಡ್ಬೇಕಲ್ಲ, ಹಾಗಾಗಿ ನಾಳೆ ಗುರುವಾರ ಇದೆ, ಇವತ್ತು ವೆಡ್ನೆಸ್ಡೇ. ಸ್ವಲ್ಪ ಬ್ಲಾಗ್ ಶುರು ಮಾಡಿದೆ ಅಂದ್ರೆ ಇವತ್ತು ನಮ್ಮ ಯಜಮಾನ್ರು ಅಡಿಗೆ ಮಾಡ್ತಿದ್ದಾರೆ, ಹಾಗಾಗಿ ಬ್ಲಾಗ್ನ ಶುರು ಮಾಡಿದ್ದೀನಿ. ತೋರಿಸ್ತೀನಿ ರೀ ಏನ್ ಮಾಡ್ತಿದ್ದಾರೆ ಅಂತ. ಮಾತಾಡ್ರಿ ಬ್ಲಾಗ್ ಅಲ್ಲಿ. ಆಯ್ತಾ ನೋಡು ಕವರ್ ಅಲ್ಲಿ ಅಲ್ಲೇ ಆಯ್ತ್ಕೋ. ಏನ್ ಅಡ್ಗೆ ಮಾಡ್ತಾ ಇದೀರಿ? ಇನ್ನ ಇವ್ರ ಏನ್ ಗೊತ್ತಾ, ತುಂಬಾ ಚೆನ್ನಾಗಿ ಒಂದು ಟೊಮೊಟೊ ರೈಸ್ ಮಾಡ್ತಾರೆ, ಅದೇ ಮಾಡ್ತಿದ್ದಾರೆ. ಇವತ್ತು ಕೆಲಸ ಜಾಸ್ತಿ ಇತ್ತಲ್ಲ, ಹಾಗಾಗಿ. ಇನ್ನ ಬರ್ತಾ ನಾನು ಇವತ್ತು ಪೈನಾಪಲ್ ನ ತಗೊಂಡ್ ಬಂದಿದ್ದೆ. ತುಂಬಾ ದಪ್ಪ ಇತ್ತು ಪೈನಾಪಲ್, ಹಾಗಾಗಿ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಬಂದು ಒಂದು ಕಟ್ ಮಾಡಿ ತಿಂದಿದ್ದಾಯ್ತು. ಅಲ್ಲೇನೆ ಕಟ್ ಮಾಡಿಸ್ಕೊಂಡ್ ಬಂದಿದ್ವಿ. ಅದಾದ್ಮೇಲೆ ಬಂದು ಅದನ್ನ ತಿಂದಿದ್ದಾಯ್ತು. ಈಗ ಇನ್ನೊಂದಿದೆ, ತೋರಿಸ್ತೀನಿ. ಇಷ್ಟು ದೊಡ್ಡದು ಪೈನಾಪಲ್ ನಾವು ನೋಡೇ ಇಲ್ಲ, ಇಷ್ಟು ದೊಡ್ಡದು ಇದೆ, ಫಸ್ಟ್ ನಾನು ನೋಡಿರೋದು. ಹಾಗಾಗಿ ನಿಮ್ಗೂ ತೋರಿಸ್ದೆ. ಇನ್ನ ಇವ್ರು ಅಡಿಗೆ ಮಾಡ್ತಿದ್ದಾರೆ. ಈ ಕಡೆ ರೈಸ್ ಮಾಡಿಟ್ಟಿದ್ದಾರೆ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಅದು ಫ್ರೈ ಆಗೋಷ್ಟೊತ್ತಿಗೆ ಟೊಮೊಟೊನ ಕಟ್ ಮಾಡ್ತೀವಿ. ಅಲ್ಲ, ಅರ್ಧ ಅಡಿಗೆ ಆದ್ಮೇಲೆ ಯಾರಾದ್ರೂ ಎಣ್ಣೆ ಹಾಕ್ತಾರ? ಇನ್ನ ಅವ್ರ ಅಡಿಗೆ ಮಾಡ್ಲಿ, ಅಡಿಗೆ ಆದ್ಮೇಲೆ ತೋರಿಸ್ತೀನಿ ಯಾವ ತರ ಮಾಡಿದ್ದಾರೆ ಅಂತ. ಆಚೆಗಡೆನು ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ಇವತ್ತು ಸಮ್ಮರ್ ಅಲ್ವಾ, ಅದನ್ನು ಕೂಡ ಇವತ್ತೇನೋ ಒಂಥರ ತಂಪಾಗಿ ಚೆನ್ನಾಗಿದೆ. ನಾನು ಸ್ವಲ್ಪ ಇವತ್ತು ತಲೆಗೆಲ್ಲ ಹರಳೆಣ್ಣೆ ಹಚ್ಕೊಂಡಿದ್ದೀನಿ ನೋಡಿ. ಒಂದು ವೀಕ್ಲಿ 1-2 ಟೈಮ್ಸ್ ಆದ್ರೂ ಹಚ್ಬೇಕು. ಹೇರ್ ಚೆನ್ನಾಗಿರುತ್ತೆ, ಹೇರ್ ಗ್ರೋತ್ಗೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂಡ್ ಬಾಡಿ ಹೀಟ್ ಎಲ್ಲ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹಚ್ಕೊಂಡಿದ್ದೀನಿ ಇವತ್ತು. ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಫೇಸ್ಬುಕ್ಕಲ್ಲೂ ಮತ್ತೆ ಇನ್ಸ್ಟಾಗ್ರಾಮಲ್ಲೂ ಸೇಮ್ ID ಇದು, ಫಾಲೋ ಮಾಡಿ ಆಯ್ತಾ. ಡೈಲಿ ಬ್ಲಾಗ್ ಆಗಿರುತ್ತೆ ಇದು. ಆಫ್ಟರ್ ಒಂದು 2 months ಆದ್ಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ಇವತ್ತು 2 months ಆದ್ಮೇಲೆ ಇವತ್ತು ನಾನು ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇರೋದು. ಹಳೆ ವಿಡಿಯೋನ ಇತ್ತು, ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಆಮೇಲೆ ನನಗೂ ಟೈಮ್ ಇರಲಿಲ್ಲ, ವಿಡಿಯೋಸ್ ಎಲ್ಲ ಜಾಸ್ತಿ ಶೂಟ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಹಾಗಾಗಿ ಮಗನು ಸೈಕಲಲ್ಲಿ ಆಟ ಆಡ್ತಾ ಇದ್ದಾನೆ. ಪುಟ್ಟು ಸೈಕಲ್ ಇದೆ ಒಂದು, ಅದ್ರಲ್ಲಿ ಆಟ ಆಡ್ತಾ ಇದ್ದಾನೆ ನೋಡಿ. ಬಾ. ಬೈಲ್ ಮಂಗ್ನೆ. ಎಲ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಎಲ್ಲರೂ ನೋಡಿ ಅನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏನೋ ಮಾಡವನ, ಅದಕ್ಕೆ ಕ್ಯೂ ಆಯ ಇದಾರಂತವನೇ.
ಇನ್ನು ನನ್ನ ಮಗನ ಕಾಲ್ಗೆ ಸ್ವಲ್ಪ ಮುಳ್ಳೇನೋ ಚುಚ್ಕೊಂಡಿರೋ ತರ ಆಗಿತ್ತು, ಅದನ್ನ ಅವ್ರ ಅಪ್ಪ ತೆಗಿತಾ ಇದ್ದಾರೆ. ಇನ್ನ ಈ ಕಡೆ ಅವರು ಟೊಮೆಟೊ ರೈಸ್ ಮಾಡ್ತೀನಿ ಅಂದ್ರಲ್ಲ, ಟೊಮೆಟೊ ಗೊಜ್ಜನೆ ಮಾಡಿದ್ದಾರೆ. ವೈಟ್ ರೈಸ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅಂದ್ರೆ ಇವತ್ತು ಕೆಲಸ ಜಾಸ್ತಿ ಇತ್ತು ನನಗೆ, ಹಾಗಾಗಿ ಅವರೇನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ಈ ತರ ಒಂದ್ ಚಿಕ್ಕ ಪುಟ್ಟ ಕೆಲಸದಲ್ಲಿ ಅವರು ಹೆಲ್ಪ್ ಮಾಡ್ತಾರೆ. ಇದೆ ಅಂತಲ್ಲ, ಯಾವಾಗ್ಲೂ ಅಷ್ಟೇ ಹೆಲ್ಪ್ ಮಾಡ್ಕೊಡ್ತಾರೆ. ಫ್ರೀ ಇದ್ರೆ ಇನ್ನೂ ಜಾಸ್ತಿನೇ ಹೆಲ್ಪ್ ಮಾಡ್ತಾರೆ, ಫ್ರೀ ಇಲ್ಲ ಅಂದ್ರೆ ಚಿಕ್ಕ ಪುಟ್ಟದ ಕೆಲಸನ ಹೆಲ್ಪ್ ಮಾಡಿ ಕೊಡ್ತಾರೆ. ಇನ್ನು ಅದಾದ್ಮೇಲೆ ಈ ಕಡೆ ನಿನ್ನೆ ನಮ್ಮ ಯಜಮಾನ್ರಿಗೆ ಮಾವಿನಕಾಯಿ ಮತ್ತೆ ಸಪೋಟ ಹಣ್ಣು ಬರುತ್ತಲ್ಲ, ಅದನ್ನ ಕೊಟ್ಟು ಕಳ್ಸಿದ್ರು ಅವ್ರ ಫ್ರೆಂಡು. ಅವ್ರದ್ದೇ ತೋಟ ಇದೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ ಬಂದಿದ್ರು. ಇನ್ನು ಅದನ್ನು ಕೂಡ ಎತ್ತಿ ಇಟ್ಕೊಳ್ತಾ ಇದ್ದೆ. ಇದು ಸಪೋಟ ಸ್ವಲ್ಪ ಕಾಯಿತ್ತು, ಹಾಗಾಗಿ ಹಣ್ಣು ಮಾಡಕ್ ಇಡ್ಬೇಕು. ಅದಾದ್ಮೇಲೆ ಹೇಗ್ ಮಾಡೋದು ಹಣ್ಣನ್ನ ಅಂತ ತೋರಿಸ್ತೀನಿ, ಎಲ್ರಿಗೂ ಗೊತ್ತೇ ಇರುತ್ತೆ. ಇವಾಗ ಈ ಕಡೆ ಹುಳ್ಳಿ ಕಾಳನ್ನ ನಾನು ಮೊಳಕೆ ಕಟ್ಟಿಟ್ಟಿದ್ದೆ, ಅದ್ರ ಸಾಂಬಾರ್ ಮಾಡ್ಬಿಡೋಣ ಅಂತೇಳಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದೀನಿ. ಈಗ ಹೇಗ್ ಮಾಡೋದಂತ ನೋಡೋಣ. ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದು ನಾನು, ಬೇಕಂದ್ರೆ ನೀವು ಪಾತ್ರೆಯಲ್ಲೂ ಮಾಡ್ಕೊಳ್ಳಿ. ಒಂದ್ ಕುಕ್ಕರ್ಗೆ ನಾನು ಕಡಲೆಕಾಯಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತೆ ಕರಿಬೇವನ್ನ ಹಾಕೊಂಡು, ತರಕಾರಿ ನೀವು ಎಷ್ಟಾದ್ರೂ ಹಾಕೋಬಹುದು. ನಾನಿಲ್ಲಿ ಎಲ್ಲಾನು ಕಡಿಮೆ ಕ್ವಾಂಟಿಟಿಲಿ ಹಾಕಿದೀನಿ. ತರಕಾರಿ ಕಡಿಮೆ ಇದ್ದಷ್ಟು ಸಾಂಬಾರ್ ರುಚಿ ಬರುತ್ತೆ ಅಂತ ಹೇಳಿ, ಹಾಗಾಗಿ ಬೀನ್ಸು, ಕ್ಯಾರೆಟ್, ಒಂದೆರಡು ಆಲೂಗೆಡ್ಡೆನ ಹಾಕ್ಬಿಟ್ಟು ಒಂಚೂರು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡು, ಅದಾದ್ಮೇಲೆ ಮೊಳಕೆ ಕಟ್ಟಿರೋ ಹುಳ್ಳಿ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರನ್ನ ಮಾಡ್ಕೊಂಡು ನೋಡಿ, ಸೇಮ್ ನಾನ್ ವೆಜ್ ಊಟ ಮಾಡ್ತೀವಿ ನೋಡಿ ಅದೇ ತರನೇ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈಗ ಅದು ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ಈ ಕಡೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ಆಗೋಷ್ಟು ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, 7ರಿಂದ 8 ಇಳಕ್ಲು ಬೆಳ್ಳುಳ್ಳಿ, 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಮೀಡಿಯಂ ಸೈಜ್ ಆಗೋಷ್ಟು 2 ಈರುಳ್ಳಿ, 2 ಟೊಮೆಟೊನ ತಗೊಂಡಿದ್ದೀನಿ. ಇದನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ. ನೀವು ಹೆಚ್ಚು ಕಡಿಮೆ ಮಾಡ್ಕೊಬಹುದು, ಕ್ವಾಂಟಿಟಿನ ಜಾಸ್ತಿ ಮಾಡಿದ್ರೆ ಇದೇ ಮಸಾಲೆನ ಜಾಸ್ತಿ ತಗೊಳ್ಳಿ. ಇನ್ನು ಇದಕ್ಕೇನೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆ, 4ರಿಂದ 5 ಲವಂಗ, ಮತ್ತೆ ಮನೇಲೆ ಮಾಡಿರೋ ಸಾಂಬಾರ್ ಪುಡಿನ ನಾನು ಇಲ್ಲಿ ಒಂದು 5ರಿಂದ 6 ಸ್ಪೂನ್ ಸೇರಿಸ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಕೂಡ ಸೇರಿಸ್ಕೊಬಹುದು. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ, 1 ನಿಂಬೆಹಣ್ಣು ಗಾತ್ರದಷ್ಟು. ಮೊದ್ಲೇ ಹಾಕೋದ್ ನಾನು ಮರ್ತು ಬಿಟ್ಟಿದ್ದೆ, ಹಾಗಾಗಿ ಈಗ ಹಾಕ್ಬಿಟ್ಟು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಸಪರೇಟ್ ಆಗಿ ನೆನೆಸ್ಬಿಟ್ಟು ಅದಾದ್ಮೇಲೆ ರಸ ತೆಗೆದು ಅದನ್ನು ಕೂಡ ಸೇರಿಸ್ಕೊಬಹುದು. ಇನ್ನು ಇಷ್ಟ ಆದ್ರೆ ಸಾಕು. ಇನ್ನು ಈ ಕಡೆ ಅಷ್ಟೊತ್ತಿಗೆ ಕಾಳು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಬೆಂದ್ಕೊಂಡಿತ್ತು. ಇನ್ನು ಅದಕ್ಕೇನೆ ನಾನು 3ರಿಂದ 4 ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು, 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣ, ಇಷ್ಟನ್ನು ಹಾಕ್ಬಿಟ್ಟು ಒಂಚೂರು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು, ಅವಾಗ ಟೇಸ್ಟ್ ಸೇಮ್ ನಾನ್ ವೆಜ್ ಊಟದ ತರಾನೇ ಬರುತ್ತೆ. ಹಾಗಾಗಿ ಇನ್ನು ಇದೆಲ್ಲ ಫ್ರೈ ಆದ್ಮೇಲೆ ನಾವು ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಇದನ್ನು ಅಷ್ಟೇ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇನ್ನಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ನಾನು ಬ್ರೌನ್ ರೈಸ್ನ ನೆನೆಸಿಟ್ಟಿದ್ದೆ. ಇವತ್ತು ಇದನ್ನ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಈ ಅಕ್ಕಿನ ಬಳಸಿ, ಹಾಗಾಗಿ ಒಂದು ಅರ್ಧ ಗಂಟೆನ ಮುಂಚೆನೆ ನೆನೆಸ್ಬಿಟ್ಟು ಅದನ್ನು ಕೂಡ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಅದ್ರ ಪಾಡಿಗೆ ರೈಸ್ ಆಗುತ್ತೆ ಅಂತೇಳಿ. ಇನ್ನು ಈ ಕಡೆ ಸಾಂಬಾರು ಕೂಡ ನೇನ್ ಕುದೀತಾ ಇತ್ತು. ಈ ಟೈಮಲ್ಲಿ ನಾನು 3ರಿಂದ 4 ಲೋಟದಷ್ಟು ನೀರನ್ನ ಸೇರಿಸಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಕ್ವಾಂಟಿಟಿ ಅಷ್ಟನ್ನ ಸೇರಿಸ್ಕೋಬಹುದು, ಒಂದು ಸಾಂಬಾರ್ ಕ್ವಾಂಟಿಟಿ ನೋಡ್ಕೊಂಡು. ಇನ್ನು ಇದಕ್ಕೇನೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದೇ ಒಂದು ವಿಷಲ್ನ ತಗೊಂಡ್ರೆ ಸಾಕಾಗುತ್ತೆ. ಇನ್ನು ಈ ಕಡೆ ಅವಾಗ್ಲೇನೆ ಮಾವಿನಕಾಯಿ ಮತ್ತೆ ಸಪೋಟ ಎಲ್ಲ ಎತ್ತಿಟ್ಕೊಂಡಿದ್ನಲ್ಲ, ಅದು ಹೇಗೆ ಹಣ್ಣು ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಇನ್ನು ಮೊದಲಿಗೆ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾನು ಕಾಯಿದೆ ಏನು ಅಂತೇಳಿ. ಆಲ್ಮೋಸ್ಟ್ ಎಲ್ಲಾನು ಕಾಯಿ ಇತ್ತು, ಅದು ಹಣ್ಣು ಅದು ಅಲ್ದಾನೆ ಚಿಕ್ಕದಾಗಿತ್ತು. ಹಣ್ಣಾಗುತ್ತೋ ಇಲ್ವೋ ಅಂತ ನೋಡಿ ನಾನು ಅನ್ಕೊಂಡಿದ್ದೆ, ಆಮೇಲೆ ಹಣ್ಣಾಗಿತ್ತು. ಅದು ಹಣ್ಣಾದ್ಮೇಲೆ ನಾನು ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ, ಮರ್ತು ಬಿಟ್ಟಿದ್ದೆ. ಹಾಗಾಗಿ ಇನ್ನ ಇದನ್ನ ನಾನು ಅಕ್ಕಿ ಒಳಗಡೆ ಇಡ್ತಾ ಇದ್ದೀನಿ. ಬೇಕಂದ್ರೆ ರಾಗಿ ಒಳಗಡೆ, ಗೋಧಿ ಒಳಗಡೆನೂ ಕೂಡ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ 1-2 ದಿನ ಬಿಟ್ಟು ನೋಡಿದ್ರೆ ಹಣ್ಣಾಗುತ್ತೆ. ಎಲ್ಲ ಹಣ್ಣು ತುಂಬಾನೇ ರುಚಿಯಾಗಿತ್ತು. ಹಾಗಾಗಿ ನಾನು ವಿಡಿಯೋನ ಮಾಡ್ಕೋಬೇಕಿತ್ತು, ಮರ್ತು ಬಿಟ್ಟೆ ವಿಡಿಯೋ ಮಾಡ್ಕೊಳ್ಳೋದು. ಇನ್ನ ಇದನ್ನ ಅಕ್ಕಿ ಬಾಕ್ಸ್ಗೆ ಹಾಕಿಟ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಡೇಸ್ ಹಾಗೆ ಬಿಟ್ಬಿಡ್ಬೇಕು. ಇಲ್ಲ ಈ ತರ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಇನ್ನು ಬೇಗನೆ ಹಣ್ಣಾಗ್ಬೇಕು ಅಂದ್ರೆ ಸ್ವಲ್ಪ ಸುಣ್ಣ ಬರುತ್ತೆ ನೋಡಿ, ಎಲೆ ಅಡಿಕೆ ತಿಂತೀವಲ್ಲ, ಆ ಸುಣ್ಣನ ಹಾಕಿ ಎತ್ತಿಟ್ಬಿಟ್ರೆ ಅದನ್ನು ಕೂಡ ಚೆನ್ನಾಗಿ ಹಣ್ಣಾಗುತ್ತೆ. ಇನ್ನು ಅದನ್ನು ಕೂಡ ಎತ್ತಿಟ್ಕೊಂಡು ಈ ಕಡೆ ಫಸ್ಟ್ ನಾನು ಅನ್ಕೊಂಡೆ ಮ್ಯಾಂಗೋ ಉಪ್ಪಿನಕಾಯಿ ಮಾಡ್ಬಿಡೋಣ ಅಂತ ಹೇಳಿ. ಉಪ್ಪಿನಕಾಯಿ ಮಾಡಿರೋದೆಲ್ಲ ಖಾಲಿ ಆಗಿತ್ತು, ಹಾಗಾಗಿ ಅದು ಅಲ್ದೇನೆ ಮಾವಿನಕಾಯಿ ಸ್ವಲ್ಪ ಚಿಕ್ಕದಾಗಿತ್ತು. ಇನ್ನು ಈ ಮಾವಿನಕಾಯಿ ಹುಳಿನೂ ಕೂಡ ಇರಲಿಲ್ಲ ಜಾಸ್ತಿ, ಹಾಗಾಗಿ ಉಪ್ಪಿನಕಾಯಿ ಮಾಡೋದು ಬೇಡ, ಹಾಗೇನೆ ತಿನ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಗೇನೆ ಎತ್ತಿಟ್ಟಿದ್ದೀನಿ. ಇನ್ನು ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿನ ಈ ಕಡೆ ವಿಷಲು ಕೂಡ ಬಂತು.
ಫ್ರೆಂಡ್ಸ್, ಇವಾಗ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇನ್ನು ಇವಾಗ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು. ಅಂದರೆ ನಾನು ಕೆಲಸ ಮಾಡ್ತೀನಿ ನೋಡಿ, ಆ ಜಾಗಕ್ಕೆ ಹೋಗಿ ಬರಬೇಕು. ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಯಾರನ್ನೋ ಮೀಟ್ ಮಾಡಬೇಕಿತ್ತು, ಅದಕ್ಕಾಗಿ ಹೋಗಿ ಬರೋಣ ಅಂತೇಳಿ ಇವಾಗ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ನೀವು ನಿಮ್ಮ ಮನೇಲಿ ಏನಾದ್ರೂ ಮೊಳಕೆ ಹುಳಿಕಾಳು ಸಾಂಬಾರು ಮಾಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬರುತ್ತೆ ಅಂತೇಳಿ. ಇವತ್ತು ನಾನು ಅದನ್ನೇ ಮಾಡಿದ್ದೀನಿ, ಯಾಕಂದರೆ ಊರಿಂದ ನಮ್ಮ ಅತ್ತೆ ಕಾಳುಗಳನ್ನೆಲ್ಲ ಕೊಟ್ಟು ಕಳಿಸಿದ್ರು. ಹಾಗಾಗಿ ಹಳೆ ಹುಳಿಕಾಳು ಇರುತ್ತೆ ನೋಡಿ, ಅದರಲ್ಲಿ ಮೊಳಕೆ ಕಟ್ಟಿದ್ರೆ ಚೆನ್ನಾಗಿ ಮೊಳಕೆ ಹೊಡೆಯುತ್ತೆ. ಹಾಗಾಗಿ ಹಳೆ ಹುಳಿಕಾಳನ್ನ ಬಳಸ್ಕೊಂಡು ಇವತ್ತು ಮೊಳಕೆನ ಕಟ್ಬಿಟ್ಟು ಸಾಂಬಾರು ಮಾಡಿರೋದು. ಅಂದರೆ 2 ದಿನ ಮುಂಚೆನೇ ಹುಳ್ಳಿಕಾಳೆಲ್ಲ ಕ್ಲೀನ್ ಮಾಡಿ ನೆನೆಸ್ಬಿಟ್ಟು ಅದಾದಮೇಲೆ ನಾನು ಮೊಳಕೆನ ಕಟ್ಟಿ ಇಟ್ಬಿಟ್ಟಿದ್ದೆ. ಚೆನ್ನಾಗಿರುತ್ತೆ, ಸೇಮ್ ನಾವು ನಾನ್ ವೆಜ್ ಊಟ ಮಾಡ್ತೀವಿ ನೋಡಿ ಅದೇ ಥರನೇ ಇರುತ್ತೆ. ಅದರಲ್ಲೂ ಚಳಿ ಟೈಮಲ್ಲಿ ಚೆನ್ನಾಗಿ ಮಾಡ್ಕೊಂಡು ತಿನ್ನಬೇಕು, ಅದು ತುಂಬ ರುಚಿಯಾಗಿರುತ್ತೆ, ಖಾರವಾಗಿ. ಆ್ಯಂಡ್ ಇವಾಗ ಸಮ್ಮರ್ ಇದೆ, ಏನು ಮಾಡೋಕ್ಕಾಗಲ್ಲ. ಈ ಬೇಸಿಗೆಲಂತೂ ಸಿಂಪಲಾಗಿ ಊಟ ಮಾಡಿದ್ರೆ ಸಾಕಪ್ಪ ಅಂತ ಅನಿಸುತ್ತೆ, ಯಾಕಂದರೆ ಬಾಡಿ ಎಲ್ಲ ಬೇಗನೆ ಹೀಟ್ ಆಗಿಬಿಡುತ್ತೆ, ಎಷ್ಟು ಬಿಸಿಲಿದೆ ಕೂಡ. ಹಾಗಾಗಿ ನಾನು ಅವಾಗವಾಗ ತಂಪಾಗಿರೋದನ್ನು ಕೂಡ ಕನ್ಸ್ಯೂಮ್ ಮಾಡ್ತಾ ಇರ್ತೀನಿ. ಇವತ್ತು ಮಳೆ ಹುಳಿಕಾಳು ಸಾಂಬಾರು ಮಾಡಿದ್ದೀನಿ, ಅದ್ರ ಜೊತೆ ಮುದ್ದೆ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೇಲಿ ರಾಗಿ ಹಸಿಟ್ಟು ಖಾಲಿಯಾಗಿಬಿಟ್ಟಿತ್ತು, ಸ್ವಲ್ಪ ಇತ್ತು. ಹಾಗಾಗಿ ನಾನು ಮುದ್ದೆ ಮಾಡ್ಲಿಕ್ಕೆ ಹೋಗಿಲ್ಲ, ರೈಸನ್ನೇ ಮಾಡಿಬಿಟ್ಟೆ. ನನಗೆ ಬಂದು ಬ್ರೌನ್ ರೈಸ್ನ ಮಾಡ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರವರು ಬ್ರೌನ್ ರೈಸ್ ಎಲ್ಲ ತಿನ್ನಲ್ಲ, ಅವರಿಗೆ ಮಾಮೂಲಿಯಾಗಿ ವೈಟ್ ರೈಸ್ ಎಲ್ಲ ನಾನು ಮಾಡಿದ್ದೀನಿ, ತೋರಿಸ್ತೀನಿ ರೀ. ನಾನು ಶಿಲೆಲ್ಲ ಬರ್ತಾನೆ ಇದೆ, ಕುಕ್ಕರೆಲ್ಲ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಇನ್ನು ರಾಗಿ ಹಿಟ್ಟು ಸ್ವಲ್ಪನೇ ಇತ್ತು ನೋಡಿ. ಫುಡ್ ಎಲ್ಲ ನಾನು ಆಲ್ಮೋಸ್ಟ್ ಕೆಲವೊಬ್ರು ಇವಾಗ ಯಾರು ಮಾಡ್ಲಿಕ್ಕೆ ಹೋಗಲ್ಲ, ಎಲ್ಲ ಟೇಸ್ಟ್ ನೋಡ್ತಾರೆ. ಆದರೆ ಒಂದ್ಸಲ ಹಳ್ಳಿ ಕಡೆ ಮಾಡೋ ಅಡುಗೆಗಳನ್ನ ಊಟ ಮಾಡಿ ಶಕ್ತಿಗೆ ತುಂಬಾ ಬಾಡಿಯಲ್ಲಿ ಇರುತ್ತೆ, ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ನಾನು ನನ್ನ ಬ್ಲಾಗ್ಗಳಲ್ಲೆಲ್ಲ ಆದಷ್ಟು ವಿಲೇಜ್ ಸೈಡ್ ಕುಕಿಂಗ್ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಂದರೆ ಸಿಂಪಲ್ ರೆಸಿಪಿ, ಎಲ್ಲರೂ ಕೇಳ್ತಾ ಇದ್ರೆ ಸಿಂಪಲ್ ರೆಸಿಪಿನ ಮಾಡಿ ತೋರಿಸಿ ಅಂತ. ಹಾಗಾಗಿ ಸಿಂಪಲ್ ರೆಸಿಪಿನ ಮಾಡಿಕೊಂಡು ಅದ್ರ ಜೊತೆಗೆ ವೆಯ್ಟ್ ಲಾಸ್ ಆಗ್ತೀನಿ ನೋಡಿ, ವೆಯ್ಟ್ ಲಾಸ್ ರೆಸಿಪಿನೂ ಕೂಡ ಚಿಕ್ಕ ಪುಟ್ಟದ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾವು ಮಾಡೋ ಅಡುಗೆಗಳಲ್ಲೇ ಯಾವ ಥರ ವೆಯ್ಟ್ ಲಾಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ನನ್ನ ವೀಡಿಯೋಸ್ಗಳಲ್ಲೆಲ್ಲ ತಿಳಿಸ್ಕೊಡೋಣ ಅಂತೇಳಿ, ಅದನ್ನು ಹಳ್ಳಿ ಕಡೆ ಮಾಡೋ ಅಡುಗೆಗಳನ್ನ ಮಾಡಿಕೊಂಡು ಊಟ ಮಾಡಿಕೊಂಡು ಜೊತೆಗೆ ವೆಯ್ಟ್ ಲಾಸ್ನು ಕೂಡ ಶೇರ್ ಮಾಡ್ಕೊಳ್ಳೋಣ, ವೆಯ್ಟ್ ಲಾಸ್ ಜರ್ನಿನು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಕೂಡ ಆಲ್ಮೋಸ್ಟ್ ಒಂದು 5 kg ಕಡಿಮೆ ಆಗಿದ್ದೀನಿ. ಹಾಗಾಗಿ ನಿಮ್ಮ ಜೊತೆನೂ ಕೂಡ ಇನ್ಮೇಲೆ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಸ್ವಲ್ಪ ಮನೆಯೆಲ್ಲನೂ ಕ್ಲೀನ್ ಮಾಡಿದ್ದಾಯಿತು. ನಾನು ಫುಲ್ಲು ಮನೆಯೆಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು, ಅಂದರೆ ಡೆಸ್ಟಿಂಗ್ ಒಂದು ಮಾಡಿರಲಿಲ್ಲ. ಮಾಡಿದ್ದೆ, ನಮ್ಮ ಮನೆ ಕೆಳಗಡೆ ಇರೋದ್ರಿಂದ ವೀಕ್ಲಿ 1 ಟೈಮ್ ನಮ್ಮ ಮನೇಲಿ ಡೆಸ್ಟಿಂಗ್ ಮಾಡಲೇಬೇಕು, ಇಲ್ಲ ಅಂತಂದರೆ ಬೇಗನೆ ಡೆಸ್ಟ್ ಹಿಡಿದು ಬಿಡುತ್ತೆ. ಹಾಗಾಗಿ ವೀಕ್ಲಿ 1 ಟೈಮ್ ಮಾಡ್ತಾ ಇರ್ತೀನಿ. ಇವಾಗ ಇನ್ನು ಸಂಡೇ ಮಾಡೋಣ ಅಂದ್ಕೊಂಡೆ, ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಟೇಬಲ್ಸ್ ಅದು ಇದೆಲ್ಲ ಕ್ಲೀನ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ನನ್ನ ಮಗ ಆಲ್ರೆಡಿ ಅದನ್ನು ಕೂಡ ಮೆಸ್ಸಿ ಮಾಡಿ ಹಾಕಿದ್ದಾನೆ ಈ ಥರ. ಇನ್ನು ನಮ್ಮ ಮನೇಲಿ ಮನಿ ಪ್ಲ್ಯಾಂಟು ರಾಯರ್ನ ನೆನ್ಪು ಮಾಡಿಕೊಂಡು ತಂದಿಟ್ಟಿದ್ದು ನೋಡಿ, ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಹೇಳಿ. ಕಿಚನಲ್ಲೂ ಕೂಡ ತೋರಿಸ್ತೀನಿ ರೀ ನೋಡಿ, ಕಿಚನಲ್ಲಿರೋದೂ ಕೂಡ ಅಷ್ಟೇ ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ. ಪ್ರಿವಿಯಸ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ನಮ್ಮ ಮನೇಲಿ ಗಿಡಗಳೆಲ್ಲ ಇಟ್ಟರೆ ಬರಲ್ಲ, ಯಾಕಂದರೆ ಬೆಳಕೆಲ್ಲೂ ಮನೆ ಒಳಗಡೆ ಬರಲ್ಲ. ಹಾಗಾಗಿ ನಾವು ಯಾವಾಗ ರಾಯರ್ನ ನೆನೆಸ್ಕೊಂಡು ನಮ್ಮ ಮನೇಲಿ ಗಿಡಗಳನ್ನ ತಂದು ಹಾಕಿದ್ವಿ, ಅವತ್ತಿಂದ ನಿಜವಾಗ್ಲೂ ಚೆನ್ನಾಗಿ ಬರ್ತಾ ಇದೆ. ರಾಯರಿದ್ದಾರೆ, ರಾಯರು ಬಂದಾಗಿಂದನೂ ನಮ್ಮ ಮನೇಲೆಲ್ಲ ಒಂದು ರೀತಿ ಚೆನ್ನಾಗೇ ನಡೀತಾ ಇದೆ. ಗಿಡನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಆಯಿತಾ. ಎಲ್ಲ ನಾನು ಕ್ಲೀನಾಗಿ ಇಟ್ಟಿದ್ದೀವಿ. ನನ್ನ ಮಗ ಬಟ್ಟೆ ಅಲ್ಲಿ ಇಲ್ಲಿ ಒಂದು ಹಾಕ್ಕೊಂಡಿದ್ದಾನೆ ಅಷ್ಟೇನೆ. ಹೀಗೆಲ್ಲ ಆದಮೇಲೆ ಪಾತ್ರೆ ಎಲ್ಲನೂ ಕೂಡ ವಾಶ್ ಮಾಡಿ ಇಟ್ಟಿದ್ದಾಯಿತು. ಇನ್ನು ಹೊರಡ್ತಾ ಇದ್ದೀನಿ, ಮತ್ತೆ ಬಂದು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಹೇಗೆ ಬಂದಿದೆ ಸಾಂಬಾರು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ನೋಡಿ. 9:15 ಆಗಿದೆ, ಇವಾಗ ಹೋಗ್ತಾ ಇದ್ದೀನಿ. ಇನ್ನಿವಾಗ ಡ್ಯೂಟಿ ಹತ್ರ ಹೋಗ್ಬಿಟ್ಟು ಕೂಡ ಬಂದೆ. ಇನ್ನು ಸಾಂಬಾರು ಹೇಗೆ ಬಂದಿದೆ ಅಂತೇಳಿ ನೋಡೋಣ. ಕುಕ್ಕರ್ ಕೂಡ ತಣ್ಣಗಾಗಿತ್ತು, ಹೋಗಿ ಬರೋಷ್ಟೊತ್ತಿಗೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಒಂದ್ಸಲ ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ, ಅದಾದ್ಮೇಲೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಈ ಕಡೆ ನನಗೆ ಅಂತೇಳಿ ಬ್ರೌನ್ ರೈಸ್ ಮಾಡ್ಕೊಂಡಿದ್ನಲ್ಲ, ಇದನ್ನು ಕೂಡ ಚೆನ್ನಾಗಿತ್ತು. ಅಂದರೆ ಈ ರೈಸ್ನ ನಾವು ನೆನೆಸ್ಬಿಟ್ಟೆ ಮಾಡಬೇಕು, ಡೈರೆಕ್ಟಾಗಿ ಮಾಡೋಕ್ಕೋದ್ರೆ ಚೆನ್ನಾಗಿ ಕುಕ್ ಆಗಲ್ಲ. ಹಾಗಾಗಿ ಯಾರಾದರೂ ಬ್ರೌನ್ ರೈಸ್ ಮಾಡೋದಿದ್ರೆ ನೆನೆಸ್ಬಿಟ್ಟು ಮಾಡ್ಕೊಳ್ಳಿ ಆಯಿತಾ.
ಇನ್ನ ಇವತ್ತು ರಾತ್ರಿ ಊಟಕ್ಕೆ ಈ ತರ ನಾನು ಡಿನ್ನರ್ ರೆಸಿಪಿನ ಮಾಡಿದ್ದೆ. ಇನ್ನ ಇದು ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದ್ರೆ ಮಳೆ ಬರ್ತಾ ಇತ್ತು ಆಯ್ತಾ, ಈ ಸಮ್ಮರ್ ಅಲ್ಲಿ ಇದು ಮೊದಲನೇ ಮಳೆ ಬರ್ತಾ ಇತ್ತಲ್ಲ, ವೆದರ್ ಕೂಡ ತುಂಬಾನೇ ತಂಪಾಗಿತ್ತು. ಅದೊಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇನ್ನು ಅದಾದ್ಮೇಲೆ ನನ್ನ ಮಕ್ಳಿಗೆ ಇಲ್ಲಿ ಕಲ್ಲಂಗಡಿ ಹಣ್ಣು ತಂದು ಕೊಟ್ಟಿದ್ನಲ್ಲ, ಅವ್ರು ಕಟ್ ಮಾಡ್ಕೊಂಡು ತಿಂತಾ ಇದ್ರು. ಇವತ್ತು ನಮ್ಮ ನಿತಿನನು ಕೂಡ ಮನೆಗೆ ಬಂದಿದ್ದ. ಇನ್ನು ನಮ್ಮ ನಿತಿನ್ಗೂ ಕೂಡ ಇವಾಗ ಸಮ್ಮರ್ ಹಾಲಿಡೇಸ್ ಇದೆ, ಹಾಗಾಗಿ ನಮ್ಮ ಮನೆಗೆ ಬರ್ತಾ ಇರ್ತಾನೆ. ನನ್ನ ಮಗನು ಕೂಡ ಅಲ್ಲಿಗೆ ಹೋಗ್ತಾ ಇರ್ತಾನೆ, ಇಬ್ರೇ ಇರ್ತಾರಲ್ಲ ಹಾಗಾಗಿ. ಇನ್ನ ಇವತ್ತಿನ ದಿನ ಹೀಗಿತ್ತು. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡೋಣ ಅನ್ಕೊಂತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.